ವೀಕ್ಷಕರೇ, ವಿಜಯವಾಣಿ ಡಿಜಿಟಲ್ ರಾಜಕೀಯ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಈ ಹೊತ್ತಿನ ರಾಜಕೀಯ ವಿಶ್ಲೇಷಣೆ ಸಚಿವರಿಗೆ ಮಿಡ್ ಟರ್ಮ್ ಎಕ್ಸಾಮ್. ಅಂದರೆ ಇಡೀ ರಾಜ್ಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಕೆಲವು ಸಚಿವರನ್ನು ಕೈ ಬಿಡ್ತಾರೆ, ಇನ್ನೂ ಕೆಲವು ಶಾಸಕರನ್ನು ಮಂತ್ರಿಗಳಾಗಿ ಸಂಪುಟಕ್ಕೆ ಸೇರ್ಪಡೆಗೊಳಿಸ್ತಾರೆ ಅನ್ನೋ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ನಿಜವಾಗಿಯೂ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಸಚಿವರ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಸಿದ್ಧತೆ ನಡೆದಿದೆಯಾ? ಈ ಎಲ್ಲ ವಿಷಯಗಳ ಕುರಿತು ಇತ್ತೀಚೆಗೆ ರಾಜ್ಯದ ನಂಬರ್ 1 ದಿನಪತ್ರಿಕೆ ನಮ್ಮ ವಿಜಯವಾಣಿ ಒಂದು ರಾಜಕೀಯ ಸ್ಕೂಪ್ ವರದಿಯನ್ನು ಪ್ರಕಟ ಮಾಡಿತ್ತು. ಆ ಸ್ಕೂಪ್ ವರದಿಯಲ್ಲಿ ಹಲವಾರು ಮಹತ್ವದ ವಿಚಾರಗಳ ಬಗ್ಗೆ ಅಥೆಂಟಿಕ್ ಮಾಹಿತಿ ಚರ್ಚೆಯಾಗಿತ್ತು. ಇವತ್ತು ಈ ವಿಷಯದ ಬಗ್ಗೆ ಚರ್ಚೆ ಮಾಡಲು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ. ಅವರೇ ವಿಜಯವಾಣಿಯ ಸಹಾಯಕ ಸಂಪಾದಕರು ಹಾಗೂ ಹಿರಿಯ ಪತ್ರಕರ್ತರು ಹಾಗೂ ರಾಜಕೀಯ ಒಳಸುಳಿವನ್ನು ಬಲ್ಲಂತಹ ಹಿರಿಯ ಪತ್ರಕರ್ತರಾದಂತಹ ರುದ್ರಣ್ಣ ಹರ್ತಿಕೋಟೆಯವರು. ರುದ್ರಣ್ಣ ಹರ್ತಿಕೋಟೆಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ನಡೆದಂತಹ 3 ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅಭೂತಪೂರ್ವ ಗೆಲುವು ಸಾಧಿಸಿದ ನಂತರ ಸಂಪುಟ ಪುನಾರಚನೆ ಆಗುತ್ತೆ. ಸರ್ಕಾರದ ಇಮೇಜ್ ಮೇಕ್ ಓವರ್ಗೆ ಒಂದು ಪ್ರಯತ್ನ ನಡೀತಾ ಇದೆ. ಮುಖ್ಯಮಂತ್ರಿಗಳ ಇಮೇಜ್ಗೆ ಒಂದು ಪ್ರಯತ್ನವಾಗಿ ಇದರ ಭಾಗವಾಗಿ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಒಂದು ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಏನು ಮಾಹಿತಿ ಇದೆ ನಿಮಗೆ? ಸಚಿವ ಸಂಪುಟ ಪುನರ್ರಚನೆ ಅನ್ನೋಂಥದ್ದು ಎಲ್ಲ ಸರ್ಕಾರಗಳ ಟೈಮಲ್ಲೂ ಕಾಲಕಾಲಕ್ಕೆ ನಡ್ಕೊಂಡು ಬಂದಿದೆ. ಈಗಲೂ ಆ ಥರದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಯಾಕಂತ ಅಂದರೆ ಈ ಬೇರೆ ಬೇರೆ ಪ್ರಕರಣಗಳ ಸಂದರ್ಭದಲ್ಲಿ ಸರ್ಕಾರದ ಇಮೇಜ್ ಸ್ವಲ್ಪ ಕೆಳಗೆ ಹೋಗಿರೋದಂತೂ ನಿಜ. ಅದನ್ನು ಮೇಲೆ ಎತ್ತಲೇಬೇಕು ಅನ್ನೋಂಥದ್ದು ಮುಖ್ಯಮಂತ್ರಿಗಳ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಉದ್ದೇಶ ಆಗಿದೆ. ಸಂಪುಟ ಪುನರ್ರಚನೆ ಆಗುತ್ತೆ, ಆದರೆ ಅದು ಯಾವಾಗ ಆಗುತ್ತೆ ಅನ್ನೋಂಥದ್ದು ಈಗ ಇರೋಂಥ ಪ್ರಶ್ನೆ. ಈ ನನಗೆ ಇರುವಂತಹ ಖಚಿತವಾದ ಮಾಹಿತಿಯ ಪ್ರಕಾರ ಸರ್ಕಾರಕ್ಕೆ ಈಗ 1.5 ವರ್ಷ ಆಯಿತು. ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2023 ಮೇ 20ನೇ ತಾರೀಕು ಬಂದಿದ್ದು. ಆದರೆ 2 ವರ್ಷ ತುಂಬಿದ ಸಂದರ್ಭದಲ್ಲಿ ಬಹುತೇಕ ಸಂಪುಟ ಪುನರ್ರಚನೆ ಒಂದು ಸಣ್ಣ ಪ್ರಮಾಣದಲ್ಲಿ ಆಗ್ಬೋದೇ ಹೊರತು ತುಂಬ ದೊಡ್ಡ ಪ್ರಮಾಣದ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಅನ್ನಿಸ್ತಾ ಇಲ್ಲ. ಅದಕ್ಕೆ ಮುಂಚೆ ಅದ್ರ ಜೊತೆಗೇ ಸಚಿವರುಗಳು ಏನು ಸ್ವಲ್ಪ ನಿಷ್ಕ್ರಿಯರಾಗಿದ್ದಾರೆ ಅವರನ್ನು ಚುರುಕುಗೊಳಿಸುವಂತಹ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡು ಮಾಡಲಿಕ್ಕೆ ಮುಂದಾಗಿದೆ ಅನ್ನೋಂಥದ್ದು ನನಗಿರೋಂಥ ಒಂದು ಖಚಿತವಾದ ಮಾಹಿತಿ. ಅಂದರೆ ಇಷ್ಟು ಬೇಗ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಕೂಡ ಕಮ್ಮಿ ಅಂತ ಕೇಳಿ ಬರ್ತಾ ಇದೆ. ಯಾಕಂತಂದರೆ ಈ 1.5 ವರ್ಷದಲ್ಲಿ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸೋದು ಒಂದು ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲಿತ್ತು. ಅದರ ಜೊತೆಗೆ ಮೂಡಾ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ವಕ್ಫ್ ವಿವಾದ ಆಗಿರ್ಬೋದು, ಹಲವಾರು ವಿವಾದಗಳಿಂದಾಗಿ ಸರ್ಕಾರಕ್ಕೆ ಒಂದು ಮಟ್ಟಿನ ಹಿನ್ನಡೆನೋ ಅಥವಾ ಒಂದು ಮಟ್ಟದ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆನೋ ಬಂದಂತಾಗಿದೆ. ಸೊ ಇದನ್ನು ಮೇಕ್ ಓವರ್ ಮಾಡಲಿಕ್ಕೆ ಸಂಪುಟ ಪುನರ್ರಚನೆ ಒಂದೇ ದಾರಿನ ಅಥವಾ ಬೇರೆ ಮಾರ್ಗೋಪಾಯಗಳು ಮುಖ್ಯಮಂತ್ರಿಯವರ ಮುಂದಿದ್ದಾವ? ಕೇವಲ ಸಂಪುಟ ಪುನರ್ರಚನೆಯಿಂದ ಸರ್ಕಾರದ ಇಮೇಜ್ ಬದಲಾಗ್ಬಿಡುತ್ತೆ, ಸರ್ಕಾರದ ಇಮೇಜ್ ಡಬಲ್ ಆಗಿಬಿಡುತ್ತೆ ಅಂತೇಳಿ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಈಗ ಈಗಿರೋಂಥ ಸಚಿವರುಗಳನ್ನ ತೆಗೆದುಬಿಟ್ಟು ಇನ್ನೊಂದಷ್ಟು ಶಾಸಕರಿಗೆ ಮಂತ್ರಿ ಮಂಡಲಕ್ಕೆ ಸೇರಿಸ್ಕೊಂಡ ತಕ್ಷಣ ಇಮೇಜ್ ಆಗ್ಬಿಡುತ್ತೆ, ಅವರು ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡಿಬಿಡ್ತಾರೆ ಅಂತಲ್ಲ. ಈಗ ನೋಡಿ, ಸಂಪುಟದಲ್ಲಿ ಅನೇಕ ಹಿರಿಯ ಸಚಿವರುಗಳಿದ್ದಾರೆ. ಯಾರೋ 1-2-3 ಜನ ಜೂನಿಯರ್ಸ್ ಬಿಟ್ಬಿಟ್ರೆ ಇನ್ನು ಇರೋರೆಲ್ಲ ಭಾಳ ಸೀನಿಯರ್ಸ್ ಇರೋಂಥವ್ರು. DCM ಆಗಿರೋಂಥ ಶಿವಕುಮಾರ್ ಇರ್ಬೋದು, ಆಮೇಲೆ HK ಪಾಟೀಲ್ರು ಕಾನೂನು ಸಚಿವರು, MB ಪಾಟೀಲ್, ಗೃಹ ಸಚಿವರಾದಂಥ ಪರಮೇಶ್ವರು, ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ರು, ಮುನಿಯಪ್ಪ, ಈ ಥರ ತುಂಬ. ಮುನಿಯಪ್ಪ ಸೆಂಟ್ರಲಲ್ಲಿ ಕೂಡ ಕೆಲಸ ಮಾಡ್ಬಿಟ್ಟು ಬಂದಂಥವ್ರು, ಅಲ್ಲಿ ರೈಲ್ವೆ ಸಚಿವರಾಗಿದ್ದಂಥವ್ರು. ಆ ಥರ ತುಂಬ ಸೀನಿಯರ್ಸ್ ಸಚಿವರುಗಳು ಇದ್ದಾರೆ ಇಲ್ಲಿ. ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವು, ಪ್ರಿಯಾಂಕ್ ಖರ್ಗೆ, ಈ ಥರ ಕ್ರಿಯಾಶೀಲವಾಗಿ, ಸಂತೋಷ್ ಲಾಡು, ಇವರೆಲ್ಲ ಅತ್ಯಂತ ಕ್ರಿಯಾಶೀಲವಾಗಿ ಅವ್ರವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋಂಥ ಸಚಿವರುಗಳು. ಏನಾಗಿದೆ, ಈ ಕೆಲವು ಹಗರಣಗಳು ಏನು ಕೇಳಿಬಂದು, ಹಗರಣಗಳು ಅನ್ನೋಕ್ಕಿಂತ ಕೆಲವು ಪ್ರಕರಣಗಳು ನಡೆದಿದ್ದೇನೇನು ಕಂಡುಬಂದು, ಮೂಡಾ ಇರ್ಬೋದು, ವಫ್ ಇರ್ಬೋದು, ಈ ಥರದ್ರಿಂದಾಗಿ ಸರ್ಕಾರದ ಇಮೇಜು ಕೆಳಮಟ್ಟಕ್ಕೆ ಹೋಗಿದೆ. ಅದನ್ನು ಮೇಲೆತ್ತಬೇಕಾದಂಥ ಕೆಲಸ ಇದೆ. ಅದಕ್ಕೆ ಸಂಪುಟ ಪುನರ್ರಚನೆ ಒಂದೇ ದಾರಿಯಲ್ಲ. ಸಂಪುಟ ಪುನರ್ರಚನೆ ಕೆಲವರು ಮಂತ್ರಿಗಳಿಗೆ, ಕೆಲವು ಶಾಸಕರುಗಳಿಗೆ ಒಂದು ಪುನರ್ವಸತಿಯ ಕೇಂದ್ರ ಅಷ್ಟೇ ಬಿಟ್ಟರೆ ಬೇರೆ ಏನೂ ಅಲ್ಲ. ಇರೋ ಸಚಿವರ ಹತ್ರನೇ ಕ್ರಿಯಾಶೀಲವಾಗಿ ಕೆಲಸ ಮಾಡಿಸ್ಬೇಕಾಗುತ್ತೆ. ಯಾರು ನಿಷ್ಕ್ರಿಯರಾಗಿದ್ದಾರೆ, ಈಗ ಕೆಲವು ಏನಾಗಿದೆ,
ನಾನು ನೋಡಿದಂಗೆ 2006ರಿಂದ ಇತ್ತೀಚೆಗೆ ಸಚಿವರುಗಳು ವಿಧಾನಸೌಧಕ್ಕೆ ಬರೋದು ಕಡಿಮೆ ಆಗ್ತಾ ಬಂತು, ನಿಧಾನಕ್ಕೆ ಕಡಿಮೆ ಆಗ್ತಾ ಬಂತು. ಕೆಲವು ಸಚಿವರುಗಳು ಅವರು ಬೇರೆ ಬೇರೆ ಕಡೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು, ವಿಧಾನಸೌಧಕ್ಕೆ ಬರದಂಗೆ. ವಿಧಾನಸೌಧಕ್ಕೆ ಅವ್ರು ಬರಬೇಕು. ವಿಧಾನಸೌಧ ಇರೋದೇ ಆಡಳಿತದ ಶಕ್ತಿ ಕೇಂದ್ರ, ಅದು ಅಲ್ಲಿ ಬಂದು ಕೂತು ಕೆಲಸ ಮಾಡಿದಾಗಲೇ ಅದು ಅಧಿಕಾರಿಗಳು ಮಾತು ಕೇಳ್ತಾರೆ. ಇಲ್ಲ ಶಾಸಕರ ಕೈಗೆ ಸಿಗಬೇಕು, ಶಾಸಕರ ಕೈಗೆ ಸಿಗಬೇಕು, ಜನರ ಕೈಗೆ ಸಿಗಬೇಕು. ಈಗ ರಾಮಲಿಂಗಾರೆಡ್ಡಿ ಅವರು KSRTC ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿಬಿಟ್ರೆ ವಿಧಾನಸೌಧದಲ್ಲಿರೋಂಥ ಸಾರಿಗೆ ಇಲಾಖೆ ಕಾರ್ಯದರ್ಶಿ ಅಥವಾ ಇಲಾಖೆಯ ಅಧಿಕಾರಿಗಳಿಗೆ ಏನು ಮೆಸೇಜ್ ಹೋಗುತ್ತೆ? ಜಾರ್ಜ್ ಬೆಸ್ಕಾಂ ಆಫೀಸಲ್ಲಿ ಕೂತ್ಕೊಂತಾರೆ. ಈ ಥರ ಅಲ್ಲಿ ಕೂರಬಾರ್ದು ಅವರು. ವಿಧಾನಸೌಧಕ್ಕೆ ಅವ್ರಿಗೋಸ್ಕರ ಕಚೇರಿ ಇದೆ, ಅಲ್ಲಿ ಬಂದು ಕೂತು ಕೆಲಸ ಮಾಡಿದ್ರೆ ಖಂಡಿತ ಸರ್ಕಾರದ ಆಡಳಿತ ಯಂತ್ರ ಚುರುಕಾಗುತ್ತೆ. ಆಡಳಿತ ಯಂತ್ರವನ್ನು ಚುರುಕು ಮಾಡಿದ್ರೆ ಸರ್ಕಾರದ ಇಮೇಜ್ ಖಂಡಿತ ಮೇಲಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಸಂಪುಟ ಪುನರ್ರಚನೆ ಒಂದೇ ದಾರಿ ಅಲ್ಲ, ಸಂಪುಟ ಪುನರ್ರಚನೆ ಕೂಡ ಬೇಕು. ಯಾಕಂದರೆ ಅವರು ಯಾರು ಸಚಿವರುಗಳಿದ್ದಾರೆ ಅವರು ನಿಷ್ಕ್ರಿಯರನ್ನ ಕೈ ಬಿಡಬೇಕು ಮತ್ತು ಚುರುಕು ಮುಟ್ಟಿಸ್ಬೇಕು, ಹೊಸ ನೀರು ಬರಬೇಕು. ಆದರೆ ಹಂಗಂತೇಳ್ಬಿಟ್ಟು ಅದೊಂದೇ ದಾರಿನೂ ಅಲ್ಲ. ಅದಕ್ಕೋಸ್ಕರನೇ ಹೈಕಮಾಂಡ್ ಏನು ಮಾಡ್ತಾ ಇದೆ, ಸಚಿವರಲ್ಲಿ ಏನು ನಿಷ್ಕ್ರಿಯರಿದ್ದಾರೆ ಅಥವಾ ಇನ್ನೂ ಏನು ಕೆಲಸ ಆಗ್ತಾಯಿದೆ, ಇನ್ನೂ ಏನು ಆಗಬೇಕು ಅನ್ನೋ ಉದ್ದೇಶದಿಂದನೇ ಈಗ ಸಚಿವರಿಗೊಂದು ಮಿಡ್ ಟರ್ಮ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು, ಎಕ್ಸಾಮ್ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಒಂದು ಮೌಲ್ಯಮಾಪನ ಅವರಿಂದನೇ ಪರ್ಫಾರ್ಮೆನ್ಸ್ ರೆಕಾರ್ಡ್ ತೊಗೊಂಡು ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಅಂತೇಳಿ ಆ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಆ ನಿಟ್ಟಲ್ಲೇ ಪ್ರಯತ್ನ ಮಾಡ್ತಿದ್ದಾರೆ, ಅಧಿಕಾರಿಗಳನ್ನ ಕರೆದು ಅಂತ ಹೇಳ್ಬಿಟ್ಟು. ಬಟ್ ಡಿಸೆಂಬರ್ 9ರಿಂದ ಒಂದು 10 ದಿನಗಳ ಕಾಲ ಬೆಳಗಾವಿಯಲ್ಲಿ ವಿಧಾನಮಂಡಲದ ಅಧಿವೇಶನ ಇದೆ. ಆ ನಂತರ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ, ಜನವರಿಯಿಂದ ಸಿದ್ಧತೆಗಳೆಲ್ಲ ಶುರು ಆಗುತ್ತೆ. ಸೊ ಒಟ್ಟಾರೆಯಾಗಿ ನೋಡಿದರೆ ಶೀಘ್ರದಲ್ಲೇ ಪುನರಚನೆ ಆಗೋ ಸಾಧ್ಯತೆ ಅಂತೂ ಕಾಣಿಸ್ತಾ ಇಲ್ಲ. ಕನಿಷ್ಠ ಅವ್ರಿಗೂ ಒಂದು ಟೈಮ್ ಅಂತ ಕೊಡಬೇಕಾಗುತ್ತೆ ಸಚಿವರಿಗೆ. ಈಗ ಅವ್ರ ಮಂತ್ರಿಗಳಾಗ್ತಿದ್ದಂಗೆ ಲೋಕಸಭಾ ಎಲೆಕ್ಷನ್ಸ್ ಬಂತು. ಲೋಕಸಭಾ ಎಲೆಕ್ಷನ್ ಆದಮೇಲೆ ಬೇರೆ ಬೇರೆ ಘಟನೆಗಳು ನಡೆದು ಬೈ ಎಲೆಕ್ಷನ್ಸ್ ಬಂತು. ಈ ಥರ ಆದಾಗ ಅವ್ರಿಗೂ ಕೂಡ ಕೆಲಸ ಮಾಡಿ ಅವ್ರ ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕೆ ಕನಿಷ್ಠ 2 ವರ್ಷ ಆದ್ರೂ ಬೇಕು. ಈಗ ಸದ್ಯಕ್ಕೆ ನಮ್ಮ ಮುಂದೆ ಯಾವ ಎಲೆಕ್ಷನ್ಗಳು ಕಾಣಿಸ್ತಾ ಇಲ್ಲ. ZP, TP ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು BBMP, ಕೆಲವು ಮೈಸೂರು ಸೇರಿದಂಗೆ ಕೆಲವು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬಾಕಿ ಇದ್ದಾವೆ. ಆ ಚುನಾವಣೆಗಳು ಶುರುವಾಗ್ಲಿಕ್ಕೆ ಮುಂಚೆ ಒಂದಷ್ಟು ಸರ್ಕಾರ ಚುರುಕಾಗಬೇಕಾಗುತ್ತೆ. ಹಂಗಾಗಿ ಈ ಸದ್ಯಕ್ಕೆ ಈಗ ನೆಕ್ಸ್ಟ್ ಬಜೆಟ್ ಸೆಷನ್ ಶುರು ಆಗುತ್ತೆ. ಬೆಳಗಾವಿ ಅಧಿವೇಶನ ಮುಗಿಸ್ಕೊಂಡು ಬಂದ ತಕ್ಷಣ ಮುಖ್ಯಮಂತ್ರಿಗಳು ಅದು ನಾವು ನೋಡ್ದಂಗೆ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪ್ರೇಷನ್ನು ತುಂಬ ಹಗಲು ರಾತ್ರಿ 1 ತಿಂಗಳಿಗೆ ಕಡಿಮೆ ಅವರು ಮಾಡೋದಿಲ್ಲ. ಅದು ಇಲಾಖೆಗಳು ಸಭೆಗಳು ಅವೆಲ್ಲ ನಡೀತಾ ಹೋಗ್ತವೆ. ಜೊತೆಗೆ ಅವರಿಗೆ ಈ ಹಣಕಾಸಿನ ನಿರ್ವಹಣೆ ಮಾಡೋದು ಕೂಡ ದೊಡ್ಡ ಸವಾಲಿಗ ಗ್ಯಾರಂಟಿ ಕಾರಣದಿಂದ. ಹೀಗಾಗಿ ಹೆಚ್ಚು ಸಮಯ ಬೇಕಾಗುತ್ತೆ. ಇಲ್ಲ, ಅದೇನು ದೊಡ್ಡ ಸವಾಲು ಅಂತ ಅನಿಸಲ್ಲ. ಯಾಕಂದರೆ ನಮ್ಮ ಬಜೆಟ್ಟು 3,25,000 ಕೋಟಿ ಇದೆ. ನಿಮ್ಗೆ ಅಷ್ಟು ದೊಡ್ಡ ಬಜೆಟಲ್ಲಿ ಇವ್ರು ಗ್ಯಾರಂಟಿಗಳಿಗೆ ಕೊಡ್ತಿರೋದು 52,000 ಕೋಟಿ. ಅಂಥದ್ರ ನಡುವೆನೂ ಅಭಿವೃದ್ಧಿ ಕಾರ್ಯಗಳಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು 51,000 ಕೋಟಿ ಇಟ್ಟಿದ್ದಾರೆ. ಕಳೆದ ವರ್ಷಕ್ಕಿಂತ 1,000 ಕೋಟಿ ಜಾಸ್ತಿ ಇಟ್ಟಿದ್ದಾರೆ. ಅದು ಕಾಲಕ್ಕೆ ನಡ್ಕೊಂಡು ಹೋಗ್ತಾ ಇದೆ. ಹಂಗಾಗಿ ಅದೇನು ದೊಡ್ಡ ಇದಲ್ಲ. ನೆಕ್ಸ್ಟು ಬಜೆಟ್ಟು 3,75,000 ಕೋಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊನ್ನೆ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅದಾದರೆ ಇನ್ನೊಂದಷ್ಟು ಹೆಚ್ಚಿನ ಹಣಕಾಸು ಲಭ್ಯ ಆಗುತ್ತೆ. ಸ್ವಲ್ಪ ಹೊರೆಗಳು ಅವ್ರ ಹೇಳಿದಂಥ ಹೊರೆಗಳು ಕಡಿಮೆ ಆಗ್ತಿರೋದ್ರಿಂದ ಡೆವಲಪ್ಮೆಂಟ್ ಕಡೆಗೆ ಹೆಚ್ಚಿನ ಹಣ ಲಭ್ಯ ಆಗ್ಬೋದು ಅಂತೇಳಿ ಪರಮೇಶ್ವರ್ ಅವರು ಹೇಳಿರೋಂಥ ಮಾತು ನಿನ್ನೆ. ಈ ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಈಗ ಜಾಮೀನು ಮೇಲೆ ಬಿಡುಗಡೆ ಆಗಿದ್ದಾರೆ. ಹೌದು. ಸೊ ಮುಖ್ಯಮಂತ್ರಿಗಳೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾಗೇಂದ್ರ ಅವ್ರನ್ನ ಶೀಘ್ರದಲ್ಲಿ ಸಂಪುಟಕ್ಕೆ ಸೇರ್ಪಡೆಗೊಳಿಸ್ತೀವಿ ಅಂತೇಳಿ. ಸೊ ಅವರು ಆರೋಪ ಮುಕ್ತರೇನಾಗಿಲ್ಲ, ಜಾಮೀನು ಮೇಲೆ ಬಂದಿದ್ದಾರೆ. ಅವ್ರು ಜಾಮೀನು ಮೇಲಿದ್ದಾರೆ. ಆದರೆ ಅದರಲ್ಲೆಲ್ಲವೂ ಹಣ ಈಗಾಗಲೇ ರಿಕವರಿ ಆಗಿದೆ. ಅದಕ್ಕೋಸ್ಕರ ಹಗರಣ ಏನೋ ಆಗಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಭಾಳಷ್ಟು ಸಾರಿ ಅದರ ಸಮರ್ಥನೆ ಮಾಡಿದ್ದಾರೆ. ಸಂಡೂರು ಎಲೆಕ್ಷನ್ನು ಕ್ಯಾನ್ವಾಸಲ್ಲಿ ಕೂಡ ಅವರು ಅದನ್ನು ಪದೇ ಹೇಳಿದ್ರು. ಅವರಿಗೆ ಒಂದು ರೀತಿ ಕ್ಲೀನ್ ಚಿಟ್ಟನ್ನು ಮುಖ್ಯಮಂತ್ರಿಗಳೇ ಕೊಡ್ತಾ ಇದ್ದಾರೆ. ನನಗೆ ಲಭ್ಯ ಇರೋಂಥ ಮಾಹಿತಿ ಪ್ರಕಾರ ವಿಧಾನಮಂಡಲ ಅಧಿವೇಶನಕ್ಕೆ ಮುಂಚೆ ಅವರು ಸಂಪುಟ ಸೇರ್ಪಡೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ. ಮುಖ್ಯಮಂತ್ರಿಗಳೇನೋ ಸಂಪುಟ ಪುನರ್ರಚನೆ ನಂತರ ಬಜೆಟ್ ನಂತರ ಯಾವಾಗಲೂ ಮಾಡ್ಬೋದು. ಸೊ ಅದ್ರ ಜೊತೆಗೆ ಹೈಕಮಾಂಡ್ ಕೂಡ ಒಂದು ರೀತಿಯ ನಿಗಾನೇ ಇಟ್ಟಿರುತ್ತೆ. ಯಾಕಂದರೆ ಕಾಂಗ್ರೆಸ್ ಆಡಳಿತದಲ್ಲಿರುವಂಥ ಒಂದು ದೊಡ್ಡ ರಾಜ್ಯ ಕರ್ನಾಟಕ. ಸೊ ಹೀಗಾಗಿ ಹೈಕಮಾಂಡಿಂದ ಕೂಡ ಒಂದಿಷ್ಟು ನಿರ್ದಿಷ್ಟ ಸೂಚನೆಗಳು ಇಲ್ಲಿ ರಾಜ್ಯ ನಾಯಕರಿಗೆ ಬಂದಿರ್ತವೆ. ಸೊ ಯಾರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆಗೆ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರದ ಭಾಗವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಂದು ರೀತಿಯ ಅವರು ಮಾನಿಟರಿಂಗು ಒಂದು ಇದ್ದೇ ಇರುತ್ತಲ್ವ? ಇದ್ದೇ ಇರುತ್ತೆ, ಖಂಡಿತ ಇರುತ್ತೆ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅವರವ್ರ ಹೈಕಮಾಂಡ್ನವರು ಅವರವರ ರಾಜ್ಯ ಸರ್ಕಾರಗಳ ಮೇಲೆ ಒಂದು ನಿಗಾವನ್ನು ಇಟ್ಟೇ ಇರ್ತಾರೆ.
ಅವ್ರದ್ದೇ ಆದಂಥ ಒಂದು ಇಂಟೆಲಿಜೆನ್ಸ್ ಮೂಲಕ ಅವ್ರದ್ದೇ ಅಂದರೆ ಇಂಟೆಲಿಜೆನ್ಸ್ ಅಂದರೆ ಇಲಾಖೆ ಅಲ್ಲ, ಗೊತ್ತಾಯ್ತು. ಅವರ ಪಕ್ಷದ ಇಂಟೆಲಿಜೆನ್ಸ್ ಮೂಲಕ ಅವರು ಕಾಲಕ್ಕೆ ಮಾಹಿತಿಗಳನ್ನ ತಗೊಳ್ತಾ ಇರ್ತಾರೆ. ಕಾಲಕ್ಕೆ ಅವುಗಳನ್ನ ಸೂಚನೆಗಳ್ನು ಅಲ್ಲಿಂದ ಏನು ಸೂಚನೆಗಳ್ನೂ ಕೊಡ್ತಾ ಇರ್ತಾರೆ. ಒಟ್ಟು ಸರ್ಕಾರ ಎಲ್ಲೂ ನಿಷ್ಕ್ರಿಯ ಆಗಬಾರ್ದು, ಪಕ್ಷಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಯಾಕಂದ್ರೆ ಅವ್ರ ಗುರಿ ನೆಕ್ಸ್ಟ್ ಎಲೆಕ್ಷನ್ ಇರುತ್ತೆ, ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋಂಥದ್ದು. ಅದರಿಂದ ಈಗಲೂ ಕೂಡ ಅವರು ಏನೇನು ಸೂಚನೆಗಳು ಕೊಡಬೇಕೋ ಎಲ್ಲ ಕೊಡ್ತಾ ಇರ್ತಾರೆ. ಇಲ್ಲಿ ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ನಲ್ಲಿ ತೊಗೊಂಡ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಉಸ್ತುವಾರಿ ಇದ್ದಾರೆ, ವೇಣುಗೋಪಾಲ್ ACC ನಲ್ಲಿ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಅವರಿಬ್ಬರು ಸರ್ಕಾರದ ಮೇಲೆ ಯಾವಾಗಲೂ ನಿಗಾ ಇಟ್ಟು ಕಾಲಕ್ಕೆ ಸೂಚನೆಗಳು ಕೊಡ್ತಾ ಇರ್ತಾರೆ. ಮತ್ತು ACC ಅಧ್ಯಕ್ಷರು ನಮ್ಮ ರಾಜ್ಯದವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಲ್ಲಿ ಏನು ನಡೀತಾ ಇದೆ ಅನ್ನೋಂಥ ಪ್ರತಿಯೊಂದು ಬೆಳವಣಿಗೆನೂ ಅವ್ರಿಗೆ ಗಮನದಲ್ಲಿ ಇದ್ದೇ ಇರುತ್ತೆ. ಅವರು ಕೂಡ ನೇರವಾಗಿ ಅವರೇ ಸೂಚನೆಗಳು ಕೊಡ್ತಾರೆ ಅಂತ ನನಗೆ ಹೇಳೋದಿಲ್ಲ. ಅವರ ಕೆಳಗಡೆ ಪ್ರಧಾನ ಕಾರ್ಯದರ್ಶಿಗಳು ಯಾರಿರ್ತಾರೆ ಅವ್ರ ಮೂಲಕ ಸೂಚನೆಗಳನ್ನ ಕಳಿಸ್ಕೊಡ್ತಾರೆ. ಈ ಸಚಿವರ ಮೌಲ್ಯಮಾಪನಕ್ಕೆ ಒಂದಿಷ್ಟು ಪ್ರಶ್ನಾವಳಿಯನ್ನು ಹೈಕಮಾಂಡೇ ಸಿದ್ಧಪಡಿಸಿದೆ ಅಂತ. ಸೊ ಪ್ರಮುಖವಾಗಿ ಏನೆಲ್ಲ ಪ್ರಶ್ನೆಗಳನ್ನು ಇದು ನಾನು ಈಗ SM ಕೃಷ್ಣ ಸರ್ಕಾರದಿಂದ ನಾನು ಕಾಂಗ್ರೆಸ್ ಹೈಕಮಾಂಡಿನ ಇದನ್ನು ನೋಡ್ತಾ ಇದ್ದೀನಿ. ಅವರು ಅಧಿಕಾರದಲ್ಲಿ ಬಂದಾಗೆಲ್ಲ ಕೂಡ ಈ ಥರದ ಮೌಲ್ಯಮಾಪನಗಳು ನಡೀತಾನೆ ಇದೆ. ನಾವು SM ಕೃಷ್ಣ ಪೀರಿಯಡಲ್ಲಿದ್ದಾಗ ಅಂಬಿಕಾ ಸೋನಿ ಅವರೆಲ್ಲರೂ ಬಂದು ಇಲ್ಲಿ ಮೌಲ್ಯಮಾಪನ ಮಾಡಿದ್ದನ್ನು ನೋಡಿದ್ದೀವಿ. ಈ ಸರಿನೂ ಕೂಡ ವೇಣುಗೋಪಾಲು ಮತ್ತು ಸುರ್ಜೇವಾಲಾ ಈಗಾಗಲೇ ಒಂದು ಬಾರಿ ಬಂದು ಎಲ್ಲ ಮಂತ್ರಿಗಳನ್ನ ಸಭೆ ಮಾಡಿದ್ರು ಇಲ್ಲಿ ತಾಜ್ ವೆಸ್ಟ್ ಎಂಡಲ್ಲಿ. ಅದಾದಮೇಲೆ ಈಗ ಎರಡನೇ ಇದಕ್ಕೆ ರೆಡಿ ಆಗಿದ್ದಾರೆ ಅವರು ಒಂದು ಮೌಲ್ಯಮಾಪನ ಮಾಡಲಿಕ್ಕೆ. ಅದಕ್ಕೋಸ್ಕರ ಒಂದು ಪ್ರಶ್ನಾವಳಿಯನ್ನು ಕಳಿಸಿದ್ದಾರೆ. ಪ್ರಶ್ನಾವಳಿ ಕೇವಲ ಸರ್ಕಾರದ ಆಡಳಿತ ಯಂತ್ರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಇಲ್ಲ, ಅದು ಅವರು ಪಕ್ಷ ಸಂಘಟನೆ ಮತ್ತು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದರ ಅನುಷ್ಠಾನ ಇವೆರಡೂ ವಿಚಾರವನ್ನು ಇಟ್ಕೊಂಡಿದ್ದಾರೆ. ಒಬ್ಬ ಸಚಿವ ಆಗಿ ಇಲಾಖೆಯಲ್ಲಿ ಏನು ಪ್ರಗತಿಯನ್ನು ಸಾಧಿಸಿದ್ದಾರೆ, ಅವರು ಬಂದ ಮೇಲೆ ಇಲಾಖೆಯಲ್ಲಿ ತಂದಿರೋಂಥ ಬದಲಾವಣೆಗಳೇನು, ಆಮೇಲೆ ಅವರು ಜಿಲ್ಲಾ ಮಟ್ಟಕ್ಕೆ ಪ್ರವಾಸ ಹೋದಾಗ ಪಕ್ಷದ ಕಚೇರಿಗೆ ಎಷ್ಟು ಬಾರಿ ಹೋಗಿದ್ದಾರೆ, ಪಕ್ಷದ ಕಾರ್ಯಕರ್ತರ ಜೊತೆ ಮತ್ತು ಅಲ್ಲಿನ ಜಿಲ್ಲಾ ಪದಾಧಿಕಾರಿಗಳ ಜೊತೆ ಹೇಗೆ ಬೆರ್ತಿದ್ದಾರೆ, ಅವರ ಸ್ವಂತ ಕ್ಷೇತ್ರ ಅಂದರೆ ಅವನು ಮಂತ್ರಿ ಆದವನು ಕೂಡ ಅವನು ಯಾವುದೋ ಕ್ಷೇತ್ರದ MLAನೇ ಆಗಿರ್ತಾನಲ್ಲ, ಅವನ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಏನಾಗಿದೆ, ಆಮೇಲೆ ಪಕ್ಷದ ಮೂಲ ಸೌಕರ್ಯದ ಕಡೆನೂ ಅವರು ಗಮನ ಕೊಡ್ತಾ ಇದ್ದಾರೆ. ಜಿಲ್ಲಾ ಮತ್ತು ತಾಲ್ಲೂಕುಗಳಲ್ಲಿ ಪಕ್ಷ ಕಚೇರಿಗೆ ಜಾಗ ಪಡೀಲಿಕ್ಕೆ ಎಷ್ಟೋ ಜಿಲ್ಲೆಗಳಲ್ಲಿ ಇನ್ನೂ ಜಾಗ ಇಲ್ಲ ಕಾಂಗ್ರೆಸ್ಸಿಗೆ ಸರಿಯಾದ್ದು. ಆ ಜಾಗ ಪಡೀಲಿಕ್ಕೇನು ಪ್ರಯತ್ನ ಮಾಡಿದ್ದಾರೆ, ಗ್ಯಾರಂಟಿ ಅನುಷ್ಠಾನ ಜಿಲ್ಲೆಯಲ್ಲಿ ಹೇಗಾಗಿದೆ, ಶಾಸಕರ ಜೊತೆ ಹೇಗೆ ಅವರು ಬೆರ್ತಿದ್ದಾರೆ, ಶಾಸಕರ ನೋವಿಗೆ ನಲುವಿಗೆ ಹೇಗೆ ಸ್ಪಂದಿಸಿದ್ದಾರೆ, ಈ ಥರದ್ದೆಲ್ಲವೂ ಪ್ರಶ್ನೆಗಳು ಆ ಪ್ರಶ್ನಾವಳಿನಲ್ಲಿ ಇದ್ದಾವೆ. ಈಗ ಎಲ್ಲ ಸಚಿವರುಗಳು ಆ ಪ್ರಶ್ನಾವಳಿಗೆ ಉತ್ತರನ ಸಲ್ಲಿಸಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಬಹುಶಃ ಅವರು ಎಲ್ಲ ಸಚಿವರಿಂದ ಈ ಬೈ ಎಲೆಕ್ಷನಿಗೆ ಮುಂಚೆನೇ ಉತ್ತರ ಹೋಗಬೇಕಾಗಿತ್ತು. ಬೈ ಎಲೆಕ್ಷನ್ ನೆಪ ಹೇಳ್ಕೊಂಡು ಎಲ್ಲ ಸಚಿವರುಗಳು ಟೈಮ್ ತೊಗೊಂಡಿದ್ದಾರೆ. ಈಗ ಬೈ ಎಲೆಕ್ಷನ್ ಮುಗಿದು 3 ಕ್ಷೇತ್ರಗಳನ್ನ ಗೆದ್ದು ಉತ್ಸಾಹದಲ್ಲಿ ಇರೋಂಥ ಸಚಿವರುಗಳೆಲ್ಲರೂ ಈಗ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ಇಲಾಖೆಯಲ್ಲಿ ಏನೇನು ಪ್ರಗತಿ ಆಗಿದೆ ಅನ್ನೋಂಥ ಉತ್ತರವನ್ನು ರೆಡಿ ಮಾಡಿ ಕಳಿಸ್ತಾ ಇದ್ದಾರೆ. ಈ ಉತ್ತರಗಳು ತಲುಪಿದ ಮೇಲೆ ವೇಣುಗೋಪಾಲು ಮತ್ತು ಸುರ್ಜೇವಾಲಾ ಬಂದು ಕೂತು ಇಲ್ಲಿ ಪಾರ್ಟಿಯ ಅಧ್ಯಕ್ಷರು ಆಗಿರೋಂಥ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರು ಮತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳು ಅವರಿಬ್ಬರನ್ನೂ ಕೂಡಿಸ್ಕೊಂಡು ಪ್ರತಿ ಸಚಿವರನ್ನ ಒಂದು ಮೌಲ್ಯಮಾಪನಕ್ಕೆ ಒಳಪಡಿಸ್ತಾರೆ ಅಂತ. ಪಕ್ಷದ ಸಂಘಟನೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಆಲ್ರೆಡಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ 5 ವರ್ಷ ಪೂರ್ಣಗೊಳಿಸಿದ್ದಾರೆ ಇತ್ತೀಚೆಗಷ್ಟೇ. ಸೊ ಹೀಗಾಗಿ KPCC ಅಧ್ಯಕ್ಷರು ಕೂಡ ಬದಲಾಗ್ತಾರೆ ಅಂತ ಇದೆ. ಅದರ ಜೊತೆಗೆ ಇನ್ನೂ ಹಲವಾರು ಹುದ್ದೆಗಳು ಬದಲಾವಣೆ ಆಗ್ಬೋದು ಪಕ್ಷದಲ್ಲಿ. ಸೊ ಹೀಗಾಗಿ ಅದು ಕೂಡ ಒಂದು ಇಮೇಜ್ ಮೇಕವರ್ದ ಭಾಗನೇ ಆಗಿರುತ್ತಲ್ವ? ಖಂಡಿತ. ಯಾಕಂದರೆ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿರೋದ್ರಿಂದ ಸರ್ಕಾರ ಏನೇ ಕೆಲಸ ಮಾಡಿದ್ರೂ ಅದನ್ನು ಕಾರ್ಯಕರ್ತರ ಮೂಲಕ ರಾಜ್ಯದ ಜನರಿಗೆ ತಲುಪಿಸ್ಬೇಕಾದಂಥ ದೊಡ್ಡ ಜವಾಬ್ದಾರಿ ಪಕ್ಷದ್ದಾಗಿರುತ್ತೆ. ಕಾಂಗ್ರೆಸ್ದು ಒಂದು ಪ್ರಾಬ್ಲಮ್ ಅದೇನೇ, ಯಾವಾಗಲೂ ಅವರು ಮಾಡೋಂಥ ಕೆಲಸ ಮಾಡ್ತಾರೆ, ಅದನ್ನು ತಲುಪಿಸೋದ್ರಲ್ಲಿ ವಿಫಲರಾಗ್ತಾರೆ. ಹೌದು. ಹಂಗಾಗಿ ಹೊಸ ಅಧ್ಯಕ್ಷಗಳು ಬಂದಾಗ ಪದಾಧಿಕಾರಿಗಳು ಏನು ಈ ಲೆಟ್ರೇಡ್ ಪದಾಧಿಕಾರಿಗಳು ತುಂಬ ಜನ ಆಗ್ತಾರಲ್ಲ ಕಾಂಗ್ರೆಸ್ಸಲ್ಲಿ, ಅಂಥ ಲೆಟ್ರೇಡ್ ಪದಾಧಿಕಾರಿಗಳನ್ನ ಬಿಟ್ಟು ಮಾಡಬೇಕು ಅನ್ನೋಂಥದ್ದು ಒಂದು ಚರ್ಚೆ ಇದೆ. ಸಿದ್ದರಾಮಯ್ಯ ಅವರು ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವಂಥವ್ರು. ಉಪಮುಖ್ಯಮಂತ್ರಿಯಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಸುಮಾರು 40-45 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಸೊ ಎಲ್ಲ ರಾಜಕೀಯ ಅನುಭವ ಅವರಿಗಿದೆ. ಆದರೂ ಕೂಡ ಸಿದ್ದರಾಮಯ್ಯ ಅವರ ಮೊದಲ ಅವಧಿ ಏನಿತ್ತು ತುಂಬ ಯಶಸ್ವಿಯಾಗಿ ನಿಭಾಯಿಸಿದರು ಕೂಡ. ಅವರು ಯಾವುದೇ ಒಂದು ರೀತಿಯ ಹಗರಣಗಳಾಗಿರಲಿ, ಯಾವುದೇ ಒಂದು ಆರೋಪಗಳಾಗಲಿ ಹೆಚ್ಚು ಕೇಳಿಬಂದಿರಲಿಲ್ಲ. ಸೊ ಆದರೆ ಈ ಬಾರಿ 1.5 ವರ್ಷದ ಅವಧಿಯಲ್ಲೇ ಹಲವಾರು ಆರೋಪಗಳು ಕೇಳಿಬಂದು, ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂತು. ಒಂದು ರೀತಿ ಸಿದ್ದರಾಮಯ್ಯ ಅವರಿಗೆ ಹೆಚ್ಚು ಫ್ರೀಡಮ್ ಇಲ್ಲ,
ಒಂದು ರೀತಿಯಲ್ಲಿ ಅವ್ರನ್ನ ಕಟ್ಟಿ ಹಾಕಲಾಗಿದೆ. ಈ ಕಾರಣಕ್ಕೆ ಅವರಿಗೆ ಒಂದಿಷ್ಟು ಆಡಳಿತ ನಡೆಸುವಲ್ಲಿ ಕಷ್ಟ ಎದುರಾಗಿದೆ ಅಂತ ಮಾತು ಕೇಳಿ ಬರ್ತಾ ಇದ್ದೇವೆ. ಸಾರ್ವಜನಿಕ ವಲಯದಲ್ಲಾಗಿರ್ಬೋದು, ರಾಜಕೀಯ ವಲಯದಲ್ಲಾಗಿರ್ಬೋದು. ನೀವು ರಾಜಕೀಯವನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡಿದವರು. ಸೊ ಇದು ಎಷ್ಟರ ಮಟ್ಟಿಗೆ ನಿಜ? ಸಿದ್ದರಾಮಯ್ಯನವರು ಸುದೀರ್ಘವಾದಂಥ ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ. ಅವರು 2 ಬಾರಿ ಅಪೋಸಿಷನ್ ಲೀಡರ್ ಆಗಿದ್ದಾರೆ, 2 ಬಾರಿ DCM ಆಗಿದ್ದಾರೆ, ಈಗ 2ನೇ ಅವಧಿಗೆ CM ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಮುಂಚೆ ಕನ್ನಡ ಕಾವಲು ಸಮಿತಿ ಇರ್ಬೋದು, KMF ಅಧ್ಯಕ್ಷ ಇರ್ಬೋದು, ಬೇರೆ ಬೇರೆ ಖಾತೆಗಳ ಮಂತ್ರಿ ಆಗಿರ್ಬೋದು, ಈ ಥರದ್ದು ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಇದುವರೆಗೂ ಅವ್ರ ಮೇಲೆ ಯಾವುದೇ ಒಂದು ಆರೋಪಗಳು ಕೇಳಿ ಬಂದಿರಲಿಲ್ಲ. ಆದರೆ ಇದು ಫಸ್ಟ್ ಟೈಮ್ ಅವ್ರ ಮೇಲೆ ಮೂಢ ಪ್ರಕರಣ ಇರ್ಬೋದು, ಆ ಥರದ ಪ್ರಕರಣದ ಆರೋಪ ಕೇಳಿಬಂತು. ಅವರು ಸಂಪುಟದ ಮೇಲೆ, ಸಚಿವರುಗಳ ಮೇಲೆ ವಾಲ್ಮೀಕಿ, ಫುಡ್ಡು, ಅಬಕಾರಿ ಈ ಥರದ್ದು ಆರೋಪಗಳು ಕೇಳಿಬಂದಿದ್ದಾವೆ. ಇದು ಅವ್ರ ಮೇಲೆ ಬಂದಿರೋಂಥ ಆರೋಪಗಳನ್ನ ಅವರು ಮುಕ್ತರಾಗಲಿಕ್ಕೆ ಏನು ಕಾನೂನು ಹೋರಾಟ ಬೇಕೋ ಆ ಕಾನೂನು ಹೋರಾಟವನ್ನು ಅವರು ನಡೆಸಿದ್ದಾರೆ. ಅದು ಕೂಡ ಸರ್ಕಾರದ ಇಮೇಜ್ ಮೇಲೆ ಸ್ವಲ್ಪ ಧಕ್ಕೆ ಬಂದಿರೋದಂತೂ ನಿಜ. ಕಾಂಗ್ರೆಸ್ ಹೈಕಮಾಂಡು ಆದರೆ ಅದನ್ನು ಕಾಂಗ್ರೆಸ್ ಹೈಕಮಾಂಡು ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಕಾನೂನು ಹೋರಾಟದ ಮೂಲಕ ಅದರಿಂದ ಮುಕ್ತ ಆಗಿ ಅನ್ನೋಂಥ ಸೂಚನೆಯನ್ನು ಅವ್ರಿಗೂ ಕೂಡ ಹೈಕಮಾಂಡ್ ಕೊಟ್ಟಿದೆ. ಅವರು ಆ ನಿಟ್ಟಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಕೋರ್ಟಲ್ಲಿ ಏನೇನಾಗ್ತದೆ ಅದು ನಾವು ವಿಶ್ಲೇಷಣೆ ಮಾಡಲಿಕ್ಕೂ ಆಗಲ್ಲ, ಕೋರ್ಟ್ ಮುಂದೆ ಇರೋಂಥ ಪ್ರಕರಣಗಳನ್ನ. ಆದರೆ ಈಗ ಅವರು ಏನು 3 ಬೈ ಎಲೆಕ್ಷನ್ನ ಗೆದ್ದ ಮೇಲೆ ಅವ್ರಿಗೆ ಒಂದು ರೀತಿ ಬೂಸ್ಟ್ ಸಿಕ್ಕಂಗಾಗಿದೆ. ಅದರಿಂದ ಅವರು ಈಗ ಅವರು ಸರ್ಕಾರವನ್ನು ಚುರುಕುಗೊಳಿಸುವಂಥ ಇಷ್ಟು ದಿವಸ ಅವ್ರಿಗೆ ಸ್ವಲ್ಪ ಫ್ರೀಡಮ್ ಇರಲಿಲ್ಲ ಅನ್ನೋಂಥದ್ದು ನಿಜ. ಹೈಕಮಾಂಡು ಈ ಲಾಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಆದಾಗ ಹೈಕಮಾಂಡ್ ವೀಕ್ ಆಗಿತ್ತು. ಹಂಗಾಗಿ ಅವ್ರನ್ನ ಯಾರೂ ಇಲ್ಲಿ ಕೇಳೋರು ಇರಲಿಲ್ಲ, ಫುಲ್ ಫ್ರೀಡಮ್ ಇತ್ತು. ಆದರೆ ಆಗಿನ ಫ್ರೀಡಮ್ಮು ಈ ಟರ್ಮಲ್ಲೇ ಅವ್ರಿಗೆ ಸಿಕ್ಕಿಲ್ಲ. ಈಗ ಹೈಕಮಾಂಡ್ ಮತ್ತೆ ಲೋಕಸಭಾ ಎಲೆಕ್ಷನ್ ಆದಮೇಲೆ ಸ್ಟ್ರಾಂಗ್ ಆಗಿದೆ. ಕೆಲವು ರಾಜ್ಯಗಳಲ್ಲಿ ಸೋತಿರ್ಬೋದು, ಆದರೆ ಸೋಲು ಗೆಲುವಿನ ಬಗ್ಗೆ ಅಲ್ಲ, ಬಟ್ ಲೋಕಸಭಾ ಎಲೆಕ್ಷನನ್ನು ಅವರು ಜಾಸ್ತಿ ಗೆದ್ದು ಎಲ್ಲ ಆದಮೇಲೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಹಾಗಾಗಿ ಪ್ರತಿಯೊಂದಕ್ಕೂ ಸ್ವಾತಂತ್ರ್ಯ ಇಲ್ಲ ಅನ್ನೋಂಥದ್ದು ಮೇಲ್ನೋಟಕ್ಕೇ ಕಂಡು ಬರ್ತಾಯಿದೆ. ಅಂಥದ್ದನ್ನೆಲ್ಲ ಹೇಗೆ ಸರಿದೂಗಿಸ್ಕೊಂಡು ಇವರು ಅಧಿಕಾರ ಮಾಡ್ಕೊಂಡು ಸರ್ಕಾರದ ಇಮೇಜನ್ನು ಜಾಸ್ತಿ ಮಾಡ್ಕೊಂಡು ಡೆವಲಪ್ಮೆಂಟನ್ನು ಮಾಡಿಕೊಂಡು ಈಗ ಗ್ಯಾರಂಟಿಗಳ ಜೊತೆಗೆ ಅವರಿಗೆ ಬದ್ಧ ವೆಚ್ಚಗಳು ಅಂದರೆ ನಿಮಗೆ ಬಡ್ಡಿ ಪಾವತಿ ಮಾಡೋವಂಥದ್ದು, ಸರ್ಕಾರಿ ನೌಕರ ಸಂಬಳ, ನಿವೃತ್ತರ ಪಿಂಚಣಿ ಇವೆಲ್ಲವೂ ಒಂದು ನಿಮಗೆ ವರ್ಷಕ್ಕೆ 85 ಸಾವಿರ ಕೋಟಿ ಅದೇ ಬರುತ್ತೆ. ಅದೆಲ್ಲವನ್ನೂ ಮಾಡಿಕೊಂಡು ಹೇಗೆ ಹಣಕಾಸನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋಂಥದ್ದು ಬಜೆಟ್ಟು, ಈ ಮುಂದಿನ ಬಜೆಟ್ಟು ಭಾಳ ವಿಶೇಷ ಅನಿಸುತ್ತೆ. ಅದನ್ನು ಹೇಗೆ ಅವರು ಸರ್ಕಸ್ ಮಾಡ್ತಾರೆ ಅಂತೇಳಿ. ಸೊ ಮೌಲ್ಯಮಾಪನದ ಪ್ರಮುಖ ಉದ್ದೇಶ ಏನು? ಇದು ಯಾಕೆ ಬೇಕು? ಮೌಲ್ಯಮಾಪನದ ಪ್ರಮುಖ ಉದ್ದೇಶ ಏನು ಅಂತಂದರೆ ಸರ್ಕಾರದ ವರ್ಚಸ್ಸು ವೃದ್ಧಿ ಮಾಡೋವಂಥದ್ದೇ ಮೊದಲನೇ ಆದ್ಯತೆ ಆಗಿದೆ ಹೈಕಮಾಂಡಿಗೆ. ಅದ್ರ ಜೊತೆಗೆ ಈ ಕೆಲವು ಸಚಿವರುಗಳು ನಿಷ್ಕ್ರಿಯರಾಗಿದ್ದಾರೆ. ನಾನೀಗಾಗಲೇ ಹೇಳ್ದಂಗೆ ನಿಷ್ಕ್ರಿಯರಾಗಿದ್ದಾರೆ. ಕೆಲವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದೆ. ಅಂಥವ್ರನ್ನ ದೂರ ಇಡುವಂಥದ್ದು. ಸಚಿವರಲ್ಲಿ ಒಂದು ಸಮನ್ವಯತೆ, ಸಚಿವರು ಮತ್ತು ಪಕ್ಷದ ನಡುವೆ ಅದು ಗ್ಯಾಪ್ ಇದೆ. ಇವರು ಗೆದ್ದು ಬಂದ ಮೇಲೆ ಪಕ್ಷಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಕೆಲವು ಸಚಿವರುಗಳು ವರ್ತಿಸ್ತಿದ್ದಾರೆ. ಪ್ರತಿ ಸಚಿವರು 5-15 ದಿವಸಕ್ಕೊಂದು ಸರಿ KPCC ಕಚೇರಿಗೆ ಹೋಗಬೇಕು, ಅಥವಾ ಜಿಲ್ಲೆಗಳಿಗೆ ಹೋದಾಗ ಜಿಲ್ಲಾ ಮಟ್ಟದ ಕಚೇರಿಗೆ ಹೋಗಬೇಕು, ಕಾರ್ಯಕರ್ತನ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದುವರೆಗೂ 1.5 ವರ್ಷದಲ್ಲಿ KPCC ಹೋದವರು ಒಂದು 5-6 ಜನ ಇರ್ಬೋದು ಅಷ್ಟೇ. ಭಾಳಷ್ಟು ಜನ ಸಚಿವರು ಪಕ್ಷದ ಕಚೇರಿನೇ ಮರೆತುಬಿಟ್ಟಿದ್ದಾರೆ. ಅವ್ರು ನಮ್ಮ ಪಕ್ಷದ ಕಚೇರಿ ಕಡೆ ಮತ್ತೆ ಕರ್ಕೊಂಬರ್ಬೇಕು, ಜನರ ನಡುವೆ ಬೆರೆಯೋ ಥರ ಮಾಡಬೇಕು ಅನ್ನೋಂಥದ್ದು ಒಂದು ಇದೆ. ಕಾರ್ಯಕರ್ತರು ಮತ್ತು ಶಾಸಕರ ನಡುವೆ ಅವರು ಕೊಂಡಿಗಳ ಥರ ಕೆಲಸ ಮಾಡಬೇಕಾಗಿದೆ ಸಚಿವರುಗಳು. ಆಮೇಲೆ ಭಾಳಷ್ಟು ಸಚಿವರುಗಳು ಜಿಲ್ಲಾ KDP ಸಭೆಗಳನ್ನೇ ಮರ್ತಿದ್ದಾರೆ. ಪ್ರತಿ 3 ತಿಂಗಳಿಗೊಂದು KDP ಸಭೆ ಆಗಬೇಕು ತಾಲೂಕುಗಳಲ್ಲಿ, ತಾಲೂಕುಗಳಲ್ಲಿ ಪ್ರತಿ ತಿಂಗಳು ಆಗಬೇಕು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ. MLAಗಳು ಮರೆತಿದ್ದಾರೆ, ಸಚಿವರು ಮರೆತಿದ್ದಾರೆ. ಆ ಕೆಲಸವನ್ನು ಮಾಡಿಸ್ಬೇಕಾಗಿರೋಂಥದ್ದು ಅದನ್ನು ಕೂಡ ಈ ಎಕ್ಸಾಮಿನ ಭಾಗ ಆಗಿರುತ್ತೆ, KDP ಸಭೆ ಆಗೋಂಥದ್ದು. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಪಕ್ಷನ ಬಲಪಡಿಸುವಂಥದ್ದು. ಯಾಕಂದರೆ ಈಗ ಲೋಕಲ್ ಬಾಡಿ ಸೆಲೆಕ್ಷನ್ ಬರುತ್ತೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿನಲ್ಲಿ ಅವರು ಹೆಚ್ಚು ಸ್ಥಾನಗಳನ್ನ ಗೆದ್ದರೆ ನೆಕ್ಸ್ಟ್ ಅವ್ರಿಗೆ 2028 ಗುರಿಯನ್ನು ಇಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅಲ್ಲಿ ಕೆಲಸ ಮಾಡಬೇಕಾಗಿರೋರು ಸ್ಥಳೀಯ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂಥ ಚುನಾವಣೆಗಳು. ಈ BBMPನಲ್ಲಿ 5 ವರ್ಷದಿಂದ ಕೌನ್ಸಿಲರ್ಸ್ ಇಲ್ಲದೆ ಅಧಿಕಾರಿಗಳೇ ಬಜೆಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ಥರದ ಸ್ಥಿತಿಗೆ ದೂರ ಮಾಡಬೇಕಾಗಿರೋಂಥದ್ದು. ಆಮೇಲೆ ಗ್ಯಾರಂಟಿಗಳು, ಇವರೇನು 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅದು ಸಮರ್ಪಕ ಅನುಷ್ಠಾನ ಆಗಿದೆಯಾ, ಜನರಿಗೆ ಮನೆಗೆ ತಲುಪಿದೆಯಾ ಅನ್ನೋಂಥದ್ದನ್ನು ನೋಡುವಂಥದ್ದು. ಇದೆಲ್ಲವನ್ನು ಉದ್ದೇಶವನ್ನು ಇಟ್ಕೊಂಡು ರಾಜ್ಯದ ಜನರ ವಿಶ್ವಾಸವನ್ನು ಮತ್ತೆ ಗಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಮೌಲ್ಯಮಾಪನದ ಮೂಲಕ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಅಂತ. ವೀಕ್ಷಕರೇ, ಇತ್ತೀಚೆಗೆ ನಡೆದಂಥ 3 ವಿಧಾನಸಭಾ ಕ್ಷೇತ್ರಗಳ
ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ ನಂತರ ಕಾಂಗ್ರೆಸ್ಗೆ ಒಂದು ರೀತಿಯ ಉತ್ಸಾಹ ಹಿಂಬಡಿಸಿದೆ. ಹೀಗಾಗಿ ಸರ್ಕಾರದ ವರ್ಚಸ್ಸನ್ನು ಹೇಗೆ ವೃದ್ಧಿಸುವುದು ಅನ್ನುವ ಬಗ್ಗೆ ಕಾಂಗ್ರೆಸ್ ಹೆಚ್ಚು ಒತ್ತು ಕೊಡ್ತಾ ಇದೆ. ಇದರ ಭಾಗವಾಗಿಯೇ ಸಂಪುಟ ಪುನರಚನೆ ಆಗಿರ್ಬೋದು ಹಾಗೂ ಮುಂಬರುವ ಬಜೆಟ್ ಆಗಿರ್ಬೋದು ಕೇಂದ್ರೀಕೃತವಾಗಿರುತ್ತೆ. ಇದೇ ಇವತ್ತಿನ ವಿಶೇಷ. ರುದ್ರನವರೇ, ಇಷ್ಟೊತ್ತು ನಮ್ಮ ಜೊತೆ ಪಾಲ್ಗೊಂಡು ಹಲವಾರು ಪ್ರಮುಖ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದ. ತಮಗೂ ಧನ್ಯವಾದಗಳು.